ನಮಸ್ಕಾರ ಸ್ನೇಹಿತರೆ, ಪಾರಾಮೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಮಾರ್ಚ್ 2026ರ ಪ್ರಮುಖ ಕರೆಂಟ್ ಅಫೇರ್ಸ್ನ ನೋಡ್ತಾ ಹೋಗೋಣ. ತಡ ಮಾಡೋದು ಬೇಡ, ಬನ್ನಿ ಡೈರೆಕ್ಟ್ ಕ್ವಶನ್ ನೋಡೋಣ. ಮೊದಲನೇ ಕ್ವಶನ್ ನೋಡೋದಾದ್ರೆ, ಒಂದನೇದು, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಪ್ರಂಬನನ್ ದೇವಾಲಯ, ಪ್ರಂಬನನ್ ಟೆಂಪಲ್ ಯಾವ ದೇಶದಲ್ಲಿದೆ? ಆಪ್ಷನ್ಸ್ ನೋಡೋಣ. ಕಾಂಬೋಡಿಯಾ, ವಿಯೆಟ್ನಾಮು, ಇಂಡೋನೇಷ್ಯಾ, ಥೈಲ್ಯಾಂಡ್. ಆನ್ಸರ್ನ ಕಮೆಂಟ್ ಮಾಡಿ, ಒಂದು 5 ಸೆಕೆಂಡ್ ನೋಡಿ. ಇವಾಗ ಆನ್ಸರ್ ನೋಡೋಣ. ನೋಡಿ, ಆನ್ಸರು ಸಿ ಆಗಿರುತ್ತೆ, ಇಂಡೋನೇಷ್ಯಾ. ಭಾರತ ಮತ್ತು ಇಂಡೋನೇಷ್ಯಾ ಈ ದೇವಾಲಯದ ಪುನಃ ಸ್ಥಾಪನೆಗೆ ಒಪ್ಪಂದ ಮಾಡಿಕೊಂಡಿವೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಎರಡನೇದಕ್ಕೆ ಹೋಗೋಣ. ನೋಡಿ, ಎರಡನೇದು, ಭಾರತದ ಸುಪ್ರೀಂ ಕೋರ್ಟ್ನ 53ನೇ ಮುಖ್ಯ ನ್ಯಾಯಮೂರ್ತಿಯಾಗಿ CJI ಯಾರು ನೇಮಕಗೊಂಡಿದ್ದಾರೆ? ಯಾರು ಮುಖ್ಯ ನ್ಯಾಯಮೂರ್ತಿಯಾಗಿ CJI ಯಾರು ನೇಮಕಗೊಂಡಿದ್ದಾರೆ? ಆಪ್ಷನ್ಸ್ ನೋಡೋದಾದರೆ, ನ್ಯಾಯಮೂರ್ತಿ ಸಂಜೀವ್ ಖನ್ನಾ, ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ, ಸಿ ನ್ಯಾಯಮೂರ್ತಿ BV ನಾಗರತ್ನ, ಡಿ ನ್ಯಾಯಮೂರ್ತಿ DY ಚಂದ್ರಚೂಡ್. ಆನ್ಸರ್ನ ಕಮೆಂಟ್ ಮಾಡಿ. ಇವಾಗ ಆನ್ಸರ್ ನೋಡೋಣ. ಆನ್ಸರು ಬಿ ಆಗಿರುತ್ತೆ. ಆನ್ಸರ್ ಬಿ, ನ್ಯಾಯಮೂರ್ತಿ ಸೂರ್ಯಕಾಂತ್ ಶರ್ಮಾ ಅವರು. ಇನ್ನು ಮೂರನೇ ಕ್ವಶನ್ ನೋಡೋದಾದ್ರೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದಿಸಿದ ಭವ್ಯ ಯೋಜನೆಯ ಮುಖ್ಯ ಉದ್ದೇಶವೇನು? ಆಪ್ಷನ್ಸು, ಕೃಷಿ ಸಾಲ ಮನ್ನಾ, ಬಿ 100 ಇಂಡಸ್ಟ್ರಿಯಲ್ ಪಾರ್ಕ್ಗಳ ಅಭಿವೃದ್ಧಿ, ಮತ್ತು ಸಿ ಗ್ರಾಮೀಣ ಮಹಿಳೆಯರಿಗೆ ಶಿಕ್ಷಣ, ಡಿ ನದಿಗಳ ಜೋಡಣೆ. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟು ಆನ್ಸರ್ ನೋಡೋದಾದ್ರೆ, ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. 100 ಪ್ಲಗ್ ಆ್ಯಂಡ್ ಪ್ಲೇ ಇಂಡಸ್ಟ್ರಿಯಲ್ ಪಾರ್ಕ್ಗಳ ಅಭಿವೃದ್ಧಿಗೆ ಅಂತೆ. ಆನ್ಸರು ಬಿ ಆಗಿರುತ್ತೆ. ನೆಕ್ಸ್ಟು 4ನೇ ಕ್ವಶನ್, ಏಷ್ಯಾದಲ್ಲಿ ಅತಿ ದೊಡ್ಡ ಟುಲಿಪ್ ಗಾರ್ಡನ್ ಎಲ್ಲಿ ಉದ್ಘಾಟನೆ ಆಯಿತು ಅಂತ? ಯಾವುದು ಟುಲಿಪ್ ಗಾರ್ಡನು ಎಲ್ಲಿ ಉದ್ಘಾಟನೆ ಆಯಿತು? ಆಪ್ಷನ್ಸ್, ಸಿಮ್ಲಾ, ಬಿ ಡೆಹ್ರಾಡೂನ್, ಸಿ ಶ್ರೀನಗರ, ಡಿ ಮೈಸೂರು. ಆನ್ಸರ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸರಿ, ಆನ್ಸರ್ ನೋಡೋಣ. ಆನ್ಸರು ಸಿ ಆಗಿರುತ್ತೆ, ಶ್ರೀನಗರದಲ್ಲಿ. ನೆಕ್ಸ್ಟ್ 5ನೇದು, ಭಾರತೀಯ ಸೇನೆಯು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಸಕ್ಷಮ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದರೆ? ಆಪ್ಷನ್ಸು, ಕ್ಷಿಪಣಿ ವ್ಯವಸ್ಥೆ, ಬಿ ಆಂಟಿ ಡ್ರೋನ್ ಗ್ರಿಡ್, ಸಿ ಯುದ್ಧ ಟ್ಯಾಂಕ್, ಡಿ ಸೈಬರ್ ಭದ್ರತೆಗೆ. ಇದಕ್ಕೆ ಸರಿಯಾದ ಉತ್ತರ ಡಿ ಆಗಿರುತ್ತೆ, ಬಿ ಆಗಿರುತ್ತೆ, ಆಂಟಿ ಡ್ರೋನ್ ಗ್ರಿಡ್. ಆನ್ಸರು ಬಿ. ನೆಕ್ಸ್ಟ್ 6ನೇದು ನೋಡೋಣ. ಸುದ್ದಿಯಲ್ಲಿದ್ದ ಗಾರ್ಗ್ ದ್ವೀಪ ಯಾವ ಸಮುದ್ರ ಅಥವಾ ಕೊಲ್ಲಿಯಲ್ಲಿದೆ? ಗಾರ್ಗ್ ದ್ವೀಪ ಯಾವ ಸಮುದ್ರ ಅಥವಾ ಕೊಲ್ಲಿಯಲ್ಲಿದೆ? ಆಪ್ಷನ್ಸು, ಕೆಂಪು ಸಮುದ್ರ, ಪರ್ಷಿಯನ್ ಕೊಲ್ಲಿ, ಬಂಗಾಳ ಕೊಲ್ಲಿ, ಕ್ಯಾಸ್ಪಿಯನ್ ಸಮುದ್ರ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ನೋಡಿ, ಪರ್ಷಿಯನ್ ಕೊಲ್ಲಿ ತೈಲ ಪೂರೈಕೆ ಮತ್ತು ಜಾಗತಿಕ ಸಂಘರ್ಷದ ಕಾರಣ ಸುದ್ದಿಯಲ್ಲಿದೆ. ಅದು ಪರ್ಷಿಯನ್. ನೆಕ್ಸ್ಟು 7ನೇದು, ಇತ್ತೀಚಿನ ವರದಿಯ ಪ್ರಕಾರ ವಿಶ್ವದ 2ನೇ ಅತಿ ದೊಡ್ಡ ಸಶಸ್ತ್ರ ಆಮದು ಮಾಡಿಕೊಳ್ಳುವ ದೇಶ ಯಾವುದು ಅಂತ ಕೇಳಿದ್ರು? ಎ ಸೌದಿ ಅರೇಬಿಯಾ, ಬಿ ಭಾರತ, ಸಿ ಚೀನಾ, ಡಿ ಪಾಕಿಸ್ತಾನ್. ಇದಕ್ಕೆ ಸರಿಯಾದ ಉತ್ತರ ಬಿ ಭಾರತ ಆಗಿರುತ್ತೆ.
ಉಕ್ರೇನ್ ಮೊದಲ ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಇದು ನಮ್ಮ ಭಾರತ ಮೊದಲನೇ ಸ್ಥಾನದಲ್ಲಿ ಉಕ್ರೇನ್ ಅಂತ ಹೇಳ್ಬೋದು. ನೆಕ್ಸ್ಟ್ 8ನೇ ಕ್ವಶನ್. ಜಲ ಮಹೋತ್ಸವ 2026ರ ಅಭಿಯಾನವನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ ಅಂತ ಕೇಳಿದೆ. ಮೊದಲನೇದು ಕೃಷಿ ಸಚಿವಾಲಯ, ಜಲಶಕ್ತಿ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಪರಿಸರ ಸಚಿವಾಲಯ. ಇದಕ್ಕೆ ಸರಿಯಾದ ಉತ್ತರ ಜಲಶಕ್ತಿ. ಜಲಶಕ್ತಿ ಎರಡನೇದಾಗಿರುತ್ತೆ. ಬಿ ಆಪ್ಷನ್ಸು ಜಲಶಕ್ತಿ ಸಚಿವಾಲಯ. ಇನ್ನು 9ನೇದು ನೋಡೋದಾದ್ರೆ, ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಹರೀಶ್ ರಾಣಾ ಕೇಸಿನಲ್ಲಿ ಯಾವ ವಿಷಯಕ್ಕೆ ಸಂಬಂಧಿಸಿದಂತೆ ಮಹತ್ವದ ತೀರ್ಪು ನೀಡಿದೆ? ಮತದಾನ ಹಕ್ಕು, ಇಚ್ಛಾಮರಣ, ಮಹಿಳಾ ಮೀಸಲಾತಿ, ಶಿಕ್ಷಣದ ಹಕ್ಕು. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ. ಯಾಕಂದರೆ ಇತ್ತೀಚೆಗೆ ಹರೀಶ್ ರಾಣಾ ಅವ್ರ ಕೇಸಿನಲ್ಲಿ ಇಚ್ಛಾಮರಣ ಅಂದರೆ ದಯಾಮರಣಕ್ಕೆ ತೀರ್ಪು ನೀಡಿದೆ ಅಂತ ಕೇಳಿದರೆ ಇಚ್ಛಾಮರಣ ಬಿ. ಪ್ಯಾಸಿಸಿವ್ ಎಥೋನೇಷಿಯಾಕ್ಕೆ. ನೆಕ್ಸ್ಟು ಲಾಸ್ಟ್ ಕ್ವಶನ್, ಇದು 10ನೇದು. ಭಾರತದ ಮೊದಲ ಡಿಜಿಟಲ್ ನೋಮಾಡ್ ವಿಲೇಜ್ ಎಲ್ಲಿ ಸ್ಥಾಪನೆಯಾಗಿದೆ ಅಂತ ಕೇಳಿದ್ರೆ ಗೋವಾ, ಸಿಕ್ಕಿಂ, ಕೇರಳ, ಕರ್ನಾಟಕ. ಇದಕ್ಕೆ ಸರಿಯಾದ ಉತ್ತರ ಬಿ ಆಗಿರುತ್ತೆ, ಸಿಕ್ಕಿಮಲ್ಲಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ತಾ, ಮುಂದಿನ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗೆ GK ಕ್ವಶನ್ ಪೇಪರು, ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಉಪಯುಕ್ತ ಆದಂಥ ಮಾಹಿತಿಯನ್ನು ನಾನು ನೀಡುತ್ತೇನೆ. ಹಾಗೆ ಜಾಬು ಅಪ್ಡೇಟ್ಸ್ ಕೂಡ ನೀಡುತ್ತೇನೆ ಈ ಚಾನಲಲ್ಲಿ. ಸೊ ಯಾರೇ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.